ಡೇರ್ ಕೊಟ್ಟಿದ್ದೀನಿ ರೋಡಲ್ಲಿ 10 ಬಸ್ಗೆ ಹೊಡಿಬೇಕು ಅಂತ ನೀವು ಗಣೇಶ ಅಂಗಡಿಗೆ ಹೋಗ್ಬಿಟ್ಟು ಅದೆಷ್ಟು ದುಡ್ಡು ಕೇಳ್ಬಿಟ್ಟು 100 ರೂಪಾಯಿ ಕೊಡ್ತೀರಾ ಅಂತ ಕೇಳ್ಕೊಬರ್ಬೇಕು ಅಂತ ಉಟ್ಕೊಂಡು ಹೆಂಗ ಇದು ಸೀರೆ ತರ ಕಾಣಿಸ್ತಿಲ್ಲ ಆರು ಪರವಾಗಿ ಏನಂದ್ರೆ ಫುಲ್ ಬಂಡಿಗೆ ಬಂದು ಮೇಲ್ಗಡೆ ಬಂದು ಇವಾಗ ಕುಂಟ್ಕೊಂಡು ಅಲ್ಲಿವರೆಗೂ ಬರಬೇಕು ಯಾರಿಗೂ ಕೊಟ್ಬಿಟ್ಟು ಕುಂಟು ಅದೇನದು ಕುಂಟ ಇದೆಯಾ ನಡ್ಕೊ ಬರ್ತಾ ಇದೆಯಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತು ಡೈಲಿ ವ್ಲಾಗ್ ಸಂಡೇ ವ್ಲಾಗ್ ಡೈಲಿ ವ್ಲಾಗ್ ಅಲ್ಲ ಇವತ್ತೊಂದು ಡೇರ್ ವ್ಲಾಗ್ ಸಾಮಾನ್ಯ ಒಬ್ಬ ಏನಂದರೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸ್ಯಾಮ್ ಸಮೀರ್ ಅಂತ ಇದ್ದಾರಲ್ಲ ಅವ್ರ ವ್ಲಾಗ್ನ ಯಾವಾಗಲೂ ಫಾಲೋ ಮಾಡ್ತಾನೆ ನೋಡ್ತಾ ಇರ್ತಾನೆ ಅವರು ಒಂದು ವಿಡಿಯೋ ಅವರು ರಿಪೀಟೆಡ್ಲಿ ವಿಡಿಯೋಗಳು ಮಾಡ್ತಾ ಇರ್ತಾರೆ ಡೇರು ಸೇಯಿಂಗ್ ಎಸ್ ಅಂತ ಮಾಡ್ತಾ ಇರ್ತಾರೆ ಸೊ ಆ ವಿಡಿಯೋಗಳನ್ನ ನೋಡಿ ತುಂಬ ಇನ್ಸ್ಪೈರ್ ಆಗಿ ಅಮ್ಮ ನಾವು ಡೇರ್ ಮಾಡೋಣ ಅಂತ ಹೇಳ್ತಾವನೆ ಬೆಳಿಗ್ಗೆ 3 ದಿವಸದಿಂದ ಹಿಡ್ಕೊಂಬಿಟ್ಟವನೆ ಸಂಡೇ ಮಾಡೋಣ ಅಂತ ಇವತ್ತು ಸಂಡೇ ಅಬಾಕಸ್ ಕ್ಲಾಸ್ ಇಲ್ಲದೆ ಇರೋದ್ರಿಂದ ಸೊ ಇವತ್ತು ಸರಿ ಅಂದ್ಬಿಟ್ಟು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ಇವತ್ತು ನಾನು ಡೇರ್ ಕೊಡೋದಂತೆ ನೆಕ್ಸ್ಟ್ ವಾರ ಅವ್ನು ನನಗೆ ಡೇರ್ ಕೊಡ್ತಾನಂತೆ ಸೊ ಇದೆಲ್ಲ ಏನಕ್ಕೆ ಮಕ್ಳು ಕೈಲಿ ಅಂತ ಅಂದ್ಕೋಬೇಡಿ ಏನಂದರೆ ಸಾಮಾನ್ಯ ಹೊರಗಡೆ ಪಬ್ಲಿಕಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರೋದು ಕಡಿಮೆ ಮನೇಲಿ ತುಂಬ ಆ್ಯಕ್ಟಿವ್ ಇರ್ತಾರೆ ನೀವೆಲ್ಲ ನೋಡಿದ್ರೆ ಅವ್ನು ಸುಸ್ತೇ ಆಗಲ್ವಾ ಅಂತ ಕೇಳ್ತಾ ಇರ್ತೀರ ಹೊರಗಡೆ ಯಾವ್ದಾರು ಸ್ವಲ್ಪ ಆ್ಯಕ್ಟಿವ್ ಆಗಿರೋದು ಕಡಿಮೆ ಅವನು ನಮ್ಮ ಜೊತೆಲೇ ಇರ್ತಾನೆ ಸೊ ಇವಾಗ ಅವನೇನೆ ನಾನು ಮಾಡ್ತೀನಿ ಅಮ್ಮ ಅಂತ ಹೇಳ್ತಾವನಲ್ಲ ಸೊ ಹಂಗಾಗಿ ಜಸ್ಟ್ ಫಾರ್ ಫನ್ ಅಂತಷ್ಟೇ ಅವನಿಗೆ ಕಷ್ಟ ಆಗೋ ಥರ ಯಾವುದೋ ಟಾಸ್ಕ್ ಕೊಡಲ್ಲ ಅದೇ ಇನ್ನೂ ಯೋಚನೆನೂ ಮಾಡಿಲ್ಲ ಏನು ಟಾಸ್ಕ್ಗಳು ಕೊಡಬೇಕು ಅಂತ ನೈಟ್ 8 ಗಂಟೆವರೆಗೂ ಟೈಮ್ ಇದೆ 10 ಟಾಸ್ಕ್ ಕೊಡಬೇಕಂತ ಅವನಿಗೆ ಅಕಸ್ಮಾತ್ ಅವನು ಎಲ್ಲ ಟಾಸ್ಕು ವಿನ್ ಆದರೆ ಅವನು ನನಗೆ ಏನು ಕೊಡಿಸ್ತಾನೆ ಅಂತ ಅವನು ಹೇಳ್ತಾನೆ ನಾನು ನಿನ್ಗೆ ಏನು ಕೊಡಿಸ್ಬೇಕು ಅವನೇನಾದ್ರು ಎಲ್ಲ ಟಾಸ್ಕು ವಿನ್ ಆದರೆ ನಾನು ಅವ್ನಿಗೆ ಐಸ್ ಕ್ರೀಮ್ ಕೊಡಿಸ್ಬೇಕು ಅಕಸ್ಮಾತ್ ಯಾವ್ದಾದ್ರು ಒಂದು ಟಾಸ್ಕ್ ಅವ್ನು ನಾನು ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ರೆ ಅವ್ನು ನನಗೆ ಡೈರಿ ಮಿಲ್ಕ್ ಕೊಡಿಸ್ತಾನಂತೆ ಇದು ಬೆಟ್ ಇರೋದು ಸೊ ಬನ್ನಿ ಆಗಿರೋ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಅವ್ನು ಚಾಕ್ಲೇಟ್ ತಿನ್ನಲ್ಲ ಕೆಮ್ಮು ಬಂದ್ಬಿಡುತ್ತೆ ಅಂತ ತಿನ್ನಲ್ಲ ಅದಕ್ಕೆ ಐಸ್ ಕ್ರೀಮ್ ಅವನು ಅಯ್ಯೋ ಈಗ ನೀನು ಚಾಕ್ಲೇಟೇ ತಿಂತೀಯಾ ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ ವ್ಲಾಗ್ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ವ್ಲಾಗ್ ಹೆಂಗೆ ಬರುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಶುರು ಮಾಡೋಣ ಫಸ್ಟು ಟಾಸ್ಕ್ ಕೊಡಬೇಕು ಈಗ ಟಿಫನ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ತಾಜಾ ತಿಂಡಿಗೆ ಸೊ ಫಸ್ಟು ಟಾಸ್ಕು ಸಾಮಾನ್ಯವರಿಗೆ ಇನ್ನೂ ಏನು ಅಂತ ಡಿಸೈಡ್ ಮಾಡಿಲ್ಲ ಏನು ಕೊಡಬೇಕು ಫಸ್ಟ್ ಟಾಸ್ಕ್ ಅಂತ ನೋಡೋಣ ಇನ್ನೂ ಹೋಗ್ತಾ ಯೋಚನೆ ಮಾಡ್ತೀನಿ ಏನು ಕೊಡಬೇಕು ಅಂತ ಬನ್ನಿ ಫಸ್ಟ್ ಡೇರ್ ಮಾಡೋದಕ್ಕೆ ರೆಡಿನಾ ಡೇರ್ಗೆ ರೆಡಿನಾ ಫಸ್ಟ್ ಡೇರ್ ಏನು ಗೊತ್ತಾ ಈಗ ನೀನು ಇಲ್ಲಿಂದ ಸ್ಟಾರ್ಟ್ ಮಾಡಿ ನಾನು ಪಾಪ ಗಾಡೀಲಿ ಹೋಗಿರ್ತೀವಿ ನೀನು ಅಲ್ಲಿ ಹೊಸ ಬಿಲ್ಡಿಂಗ್ ಕಟ್ತಾರಲ್ಲ ಅಲ್ಲಿವರೆಗೂ ಒಬ್ಬನೇ ನಡ್ಕೊಬರ್ಬೇಕು ಹಾಂ ನಡ್ಕೊಬರ್ಬೇಕು ಆಗುತ್ತಾ ಇಲ್ವಾ ಆಗುತ್ತಾ ಹೊಸ ಬಿಲ್ಡಿಂಗ್ ಕಟ್ತಾರಲ್ಲ ಅಲ್ಲಿವರೆಗೂ ಆಗುತ್ತಾ ಓಕೆನಾ ಹೋಗು ನೀನು ಸ್ಟಾರ್ಟ್ ಮಾಡೋಗು ಹೋಗು ಆಕ್ಷನ್ ಕ್ಯಾಮ್ರಾ ನೀನು ಈ ಥರ ಶೈ ಮಾಡ್ಕೊಂಡ್ರೆ ನಾನು ಬ್ಲಾಗ್ ಮಾಡಲ್ಲ ನಾವು ಬರೋಕ್ಲಿ ಬೇಗ ಆಗ್ಬಿಡುತ್ತೆ ನೀನು ಬೇಗ ಲೇಟ್ ಆಗುತ್ತೆ ನೀನು ಬರೋಷ್ಟರಲ್ಲಿ ಸೊ ಫಸ್ಟ್ ಡೇರ್ ಬಂದು ಸಾಮಾನ್ಯಗೆ ಒಂದಷ್ಟು ದೂರ ಒಬ್ಬನೇ ನಡ್ಕೊಬರೋದಕ್ಕೆ ಕೊಟ್ಟಿದ್ದೀನಿ ಸ್ಟಾರ್ಟ್ ಮಾಡಿ ನೀನು ಹೋಗು ಗೋ ಮ್ಯಾನ್ ನಡ್ಕೊಬರ್ತಾನೆ ಏನು ಮಾಡ್ತಾನೋ ಗೊತ್ತಿಲ್ಲ ಬಟ್ ನಡ್ಕೊಬರ್ಬೇಕು ನೀನು ನಡಿ ನೀನು ಮಾಮೂಲಿ ಸ್ಪೀಡಾಗೆ ನಡ್ಕೊಂಬ ಅಲ್ಲಿ ಹೊಸ ಬಿಲ್ಡಿಂಗ್ವರೆಗೂ ಸೊ ಅಲ್ಲಿ ನಡ್ಕೊಂಬರ್ತಾವನೆ ಬರ್ತಾರ ಗೊತ್ತಿಲ್ಲ ಒಬ್ಬನೇ ಬರ್ತಾನೆ ಅನ್ಸುತ್ತೆ ನೋಡೋಣ ನಡಿ ಆ ಹೊಸ ಬಿಲ್ಡಿಂಗ್ ಹತ್ರ ಓಡ್ಕೊಂಡು ಬರ್ತಾನೆ ಮಾಡಿರ್ತಾರೆ ಅನ್ಸುತ್ತೆ ಏನು ಕೊಟ್ರು ನೋಡೋಣ ಈಗ ಬರ್ತಾನೆ ಸ್ಟಾಪ್ ಮಾಡಿ ಸ್ಟಾಪ್ ಇನ್ನು ಅಲ್ಲಿ ಬರ್ತಾವನೆ ಬರ್ತಾನೆ ನಡ್ಕೊಂಬರಕ್ಕೇನು ಓ ಆಯ್ತಾ ಫಸ್ಟ್ ಡೇರು ಆಯ್ತಾ ಮುಗೀತಾ ಓ ಮೈ ಗಾಡ್ ಓಕೆ
ಸೆಕೆಂಡ್ ನಾನು ಕೊಟ್ಟಾಗ ಮಾಡಬೇಕು. ಇವನು ನನ್ನ ಡೇರ್ ಕೊಡು ಅಂತ ತಲೆ ತಿಂತಾನೆ. ಹೋಗ ನಾಯಿ ಜೊತೆ ಜಗಳ ಆಡು ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಡೇ ಕಂಪ್ಲೀಟಾಗಿ ಸಕ್ಸಸ್ ಮಾಡಿದ್ದಾರೆ. ಒಂದು 100 ಮೀಟರ್ ಇತ್ತಾ? ಇಲ್ಲ 100 ಮೀಟರ್ ಇತ್ತ ಅದು? ಇಲ್ಲ, ಇನ್ನೂ ಕಮ್ಮಿ. 100 ಮೀಟರು ಇಲ್ಲ. ಅರೆ ಮೇನ್ ರೋಡ್ ಇತ್ತಲ್ಲ, ನಡ್ಕೊಂಬರ್ತೀನಿ ಅಂತ ಹೇಳಿದ್ರೆ ನಡ್ಕೊಂಬರ್ತಾನೆ. ನೆಕ್ಸ್ಟ್ ಡೇರು ನೋಡೋಣ, ನೆಕ್ಸ್ಟ್ ಕೊಡ್ತೀನಿ. ಇನ್ನು ಟಿಫಿನ್ ಮಾಡೋದಕ್ಕೆ ಅಂತ ತಾಜಾ ತಿಂಡಿಗೆ ಹೋದ್ವಿ. ತುಂಬ ದಿನ ಆಗಿತ್ತು ನಾವು ತಾಜಾ ತಿಂಡಿಗೆ ಹೋಗಿ ಟಿಫಿನೇ ಮುಗಿಸಿರ್ಲಿಲ್ಲ. ಸೊ ಹೋಗಿ ಅಲ್ಲಿ ನಮ್ಮ ಫೇವ್ರೇಟ್ ಮಸಾಲೆ ದೋಸೆ, ಚೋಚೋ ಬಾತ್ ಇದೆಲ್ಲನೂ ತಿಂದು ಅದಾದಮೇಲೆ ಸಾಮಾನ್ಯವಾಗಿ ನೆಕ್ಸ್ಟ್ ಡೇರ್ ಕೊಡೋ ಟೈಮ್ ಅವನಂತೂ ಬಿಡ್ತಾನೆ ಇಲ್ಲ. ಅಮ್ಮ ನೆಕ್ಸ್ಟ್ ಡೇರ್ ಹೇಳಮ್ಮ ಅಂತ ತಲೆ ತಿಂತಾ ಇದ್ದಾವೆ. ನನಗೆ ಯೋಚನೆ ಮಾಡೋಕ್ಕೂ ಕೂಡ ಟೈಮ್ ಕೊಡ್ತಾಯಿಲ್ಲ. ನಾನು ನೈಟ್ವರೆಗೂ ಟೈಮ್ ಇದೆ ಅಂದರೂ ಬಿಡ್ತಾಯಿಲ್ಲ ಅವನು. ಸೊ ನೆಕ್ಸ್ಟ್ ಡೇರ್ ಏನಿದೆ ನೋಡಿ ನೀವೇ. ಆಲ್ ಸೆಟ್. ಸೊ ನೆಕ್ಸ್ಟ್ ಡೇರ್ ಇವಾಗ ಟಿಫನ್ ಮುಗಿಸಿದ್ದಾಯಿತು. ಈಗ ನೆಕ್ಸ್ಟ್ ಡೇರ್ ಕೊಡ್ಬೇಕು. ಸಾಮಾನ್ಯಗೆ ಕೊಡ್ತೀನಿ ಈಗ ಸೆಕೆಂಡಲ್ಲಿ ಕೊಡ್ತೀನಿ ನೆಕ್ಸ್ಟ್ ಡೇರ್. ತುಂಬ ಎಕ್ಸೈಟ್ ಆಗಿದೆ ಸಾಮಾನ್ಯ ಏನು ಕೊಡುತ್ತಮ್ಮ ಅಂತ. ಈಗ ನೀನು ಅಲ್ಲಿ ಸೆಕ್ಯೂರಿಟಿ ಅಂಕಲ್ ಇದ್ದಾರೆ ನೋಡು, ಅಲ್ಲಿ ತಾತ ಅಂಕಲ್ಲು, ಅವ್ರಿಗೆ ಹೋಗ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೊಬರ್ಬೇಕು. ಹೇಳಿದ್ದೀನಿ, ಯಾರಲ್ಲಿ ಇಬ್ಬರಲ್ಲಿ ಮಾಡ್ಕೊಬರ್ಬೇಕು. ದೊಡ್ಡವ್ರು ಅವ್ರು ಏನಿಲ್ಲ. ನಾನು ಗೊತ್ತಿಲ್ಲ, ಅವ್ನು ಬರಬಾರ್ದಿಲ್ಲ ಅಂದರೆ ಬರಲ್ಲ ಅಂತ ಹೇಳ್ಬಿಡಕ್ಕೆ ಹೇಳು. ಡೈರಿ ಮಿಲ್ಕ್ ಕೊಡ್ಸ್ಬಿಟ್ಟು ಸುಮ್ಮನೆ ಹಂಗಿಲ್ಲ. ಆ ಥರ ಎಲ್ಲ ನೀನು ಟ್ರಿಕ್ ಮಾಡಿದ್ರೆ ನಾನು ಟ್ರಿಕ್ ಆಗಿರೋ ಹೇಳ್ತೀನಿ ನೆಕ್ಸ್ಟು. ನೀನು ಯಾರ ಹತ್ರಗಾದ್ರೂ ಸರಿ ಹೇಳು, ಅಂಕಲ್ ನಿಂತ್ಕೊಳ್ಳಿ ಸ್ವಲ್ಪ ನಮಸ್ಕಾರ ಮಾಡ್ಕೊಬೇಕು ಅಂತ. ಮಾಡಿಲ್ಲ ಅಂದರೆ ವಾಪಸ್ ವಾಪಸ್ ಗೋಮನ್ ಗೊತ್ತಿಲ್ಲ. ಇಲ್ಲಪ್ಪ ಹಂಗಾರೆ ಸೋತಂಗೆ ಸಮನ್ಸು. ಸೋತಂಗೆ ನಂಗೆ ಗೊತ್ತಿಲ್ಲ. ಡೈರಿ ಮಿಲ್ಕ್ ಕೊಡಿಸ್ಬೇಕು. ಯಾಕೆ? ಹಾಂ ಕೊಟ್ಬಿಡ್ವಿ. ಈಗ ಕೊಟ್ಬಿಡು ಅವ್ರಿಗೆ. ಕೊಟ್ಬಿಡು ಥ್ಯಾಂಕ್ ಯು. ನಾನು ಇಲ್ಲಪ್ಪ ಡೇರ್ ಆದ್ರೆ ಇನ್ನೇನು ನಾನು ಇಷ್ಟೇ ಬದಿದ ಥರ ಹೇಳ್ತೀನಿ ನಾನು. ನೆಕ್ಸ್ಟು ಸಾಮಾನ್ಯ ನೆಕ್ಸ್ಟ್ ಡೇ ಈಗಲೇ ಹೇಳ್ಬಿಡ್ತೀನಿ. ಅಯ್ಯೋ ಇಲ್ಲ ಹೋಗಪ್ಪ ಚೆನ್ನಾಗಿರಪ್ಪ. ನೆಕ್ಸ್ಟ್ ಡೇ ಬಂದು ನೀನು ಯಾವ್ದಾರು ಒಂದು ಚಿಲ್ಲರೆ ಅಂಗಡಿ ಹತ್ರ ನಿಲ್ಲಿಸ್ಬೇಕು. ಅಲ್ಲಿ 1 kg ಶುಗರ್ ತಗೊಂಡು ದುಡ್ಡು ಕೊಡದೆ ಬಂದ್ಬಿಡ್ಬೇಕು ನೀನು. ಆಮೇಲೆ ನಾವು ಕೊಡ್ತೀವಿ, ನೀನು ಸುಮ್ಮನೆ ಈಸ್ಕೊ ಬಂದ್ಬಿಡ್ಬೇಕು. 1 kg ಶುಗರ್ ಕೊಡಿ ಅಂತ ಈಸ್ಕೋಬೇಕು. ದುಡ್ಡು ಕೊಡದೆ ಸುಮ್ಮನೆ ಬಂದ್ಬಿಡ್ಬೇಕು. ಓಕೆ ಡೇರ್ ಓಕೆನಾ? ಇಲ್ಲ ಅಂದರೆ ಅದೇ ಅಂಗಡಿಲಿ 50 ರೂಪಾಯಿ ಡೈರಿ ಮಿಲ್ಕ್ ತೊಗೊಂಡು ಕೊಡಿಸ್ಬಿಡು ಅಷ್ಟೇ. ಓಕೆ. ಸೊ ನೆಕ್ಸ್ಟ್ ಡೇರ್ ಕೂಡ ಹೇಳ್ಬಿಟ್ಟಿದ್ದೀನಿ. 3ನೇ ಡೇರ್ ಕೂಡ ಸಮನಿ ಫುಲ್ ಬ್ರೇವ್ ಆಗ್ಬಿಟ್ಟವನೆ. ಏನು ಹೇಳಿದ್ರು ಮಾಡಕ್ಕೆ ರೆಡಿ ಅವನೇ. ಸೊ ಗುಡ್ ಸಾಮಾನ್ಯ ಗುಡ್. ಹಂಗೆ ಇರಬೇಕು. ಓಕೆ, ಎಲ್ಲ ಮಾಡಕ್ಕೆ ರೆಡಿ ಇರಬೇಕು. ಓಕೆ. ಡೇರ್ ಕೊಟ್ಟಿದ್ದೀನಿ. ರೋಡಲ್ಲಿ 10 ಬಸ್ಗೆ ಹೊಡಿಬೇಕು ಅಂತ ನೀವು ಹೊಡಿತೀನಿ ಅಂತ ಬಂದು ನಿಂತವನೆ. ಸ್ಟಾರ್ಟ್ ಮಾಡೋ. 1 2 3 ಬಸ್ಗೆ 10 ಬಸ್ಗೆ 3ನೇ ಟಾಸ್ಕ್ ಕಂಪ್ಲೀಟ್ ಮಾಡ್ಬಿಡ್ತಲ್ಲ ಹೆಂಗೆ. ಸೊ ಇನ್ನೇನು ಫುಲ್ ಇವನಿಗೆ ಎಷ್ಟು ಕಷ್ಟದ ಕೊಡ್ಬೇಕಲ್ಲ. ಈಗ ಏನು ಮಾಡೋದು? ಸಮಾನ್ಸ್ 3 ಟಾಸ್ಕು ಕೊಡಿಸ್ಬಿಟ್ಟ. 3ನೇ ಟಾಸ್ಕ್ ಕಂಪ್ಲೀಟ್ ಮಾಡ್ದ. ಆಯ್ತು ಬಿಟ್ಬಿಡು. ನನಗೊಂದು ಚಾಕ್ಲೇಟ್ ನೋಡಿ ಈ ಆಫರು ಒಪ್ಪು. ಬೇಕಾದ್ರೆ ನಂಗೊಂದು ಚಾಕ್ಲೇಟ್ ಕೊಟ್ಬಿಡು, ನೀನೊಂದು ಐಸ್ ಕ್ರೀಮ್ ತರಿಸ್ಕೊ ಸುಮ್ಮನೆ ಅದು. 3ನೇ ಟಾಸ್ಕು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದಾರೆ ಸಾಮಾನ್ಯ ಅವರು. ಏನು 3ನೇ ಟಾಸ್ಕ್ ಇತ್ತು ಅಂದರೆ 10 ಬಸ್ಗೆ ಹೊಡಿಬೇಕಿತ್ತು. ಬಸ್ಗೆ ಹೊಡೆದಾಯ್ತು. ಅವನೇ ಮಾಡ್ತೀನಿ ಅಂತ ಅವ್ನು. ಯಾಕೆ ನೀವು ಅಷ್ಟೊಂದು ಇದು ಮಾಡ್ತಾ ಇರೋದು? ಸೊ ಇವಾಗ 4ನೇ ಟಾಸ್ಕ್ ಕೊಟ್ಟಿದ್ದೀನಿ. ಗಣೇಶ ಅಂಗಡಿಗೆ ಹೋಗ್ಬಿಟ್ಟು ಅದೆಷ್ಟು ದುಡ್ಡು ಕೇಳ್ಬಿಟ್ಟು 100 ರೂಪಾಯಿ ಕೊಡ್ತೀರಾ ಅಂತ ಕೇಳ್ಕೊಬರ್ಬೇಕು ಅಂತ. ಅವ್ನಿಗೆ ಗೊತ್ತಿಲ್ಲ ಏನು ಮಾಡ್ತಾನೆ ಅಂತ. ಆ್ಯಂಡ್ ಈ ಡೇರ್ ಅಂತೂ ತುಂಬ ಫನ್ನಿಯಾಗಿತ್ತು. ಸಾಮಾನ್ಯವಾಗಿ ಹೇಳಿದ್ವಿ ಅಲ್ಲೂ ಮಧ್ಯದಲ್ಲಿರೋ ದೊಡ್ಡ ಗಣೇಶ ಎಷ್ಟು ಅಂತ ಹೋಗಿ ಕೇಳಿಬಿಟ್ಟು ಅದಾದಮೇಲೆ ಅದನ್ನು 100 ರೂಪಾಯಿ ಕೊಡ್ತೀರಾ ಅಂತ ಕೇಳ್ಕೊಂಡು ಬಾ ಅಂತ. ಅವ್ನು ಧೈರ್ಯ ಮಾಡಿ ಹೋಗಿಬಿಟ್ಟ.
ಆ್ಯಂಡ್ ಅಂಗಡಿಯವ್ರು ಏನೋ ಮಾಡ್ತಾಯಿದ್ರು ಒಳಗಡೆ. ಸೊ ಅವ್ರನ್ನ ಕೇಳ್ದೆ ಇದು ಎಷ್ಟು ರೂಪಾಯಿ ಅಂತ ಕೇಳಿದಾಗ ಅವರು 5,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಡೆಗೆ ತಿರುಗಿ ಹೇಳ್ತಾ ಇದ್ದಾರೆ ಅವರು, ನಾವೇನೋ ಕೇಳಕ್ಕೆ ಕಳಿಸಿದ್ದೀವಿ ಅಂದ್ಬಿಟ್ಟು 5,000 ರೂಪಾಯಿ ಅಂತ. ಅದಕ್ಕೆ ಸಾಮಾನ್ಯ ನೀವು 100 ರೂಪಾಯಿ ಕೊಡ್ತೀರಾ ಅಂದರೆ ಅಂಗಡಿಯವ್ರಿಗೆ ನಗು ಬಂದ್ಬಿಡ್ತು. 100 ರೂಪಾಯಿ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ಮುಂದೆ ಇರೋ ಗಣೇಶನ್ ತೋರಿಸ್ತಾವ್ರತ್ತೆ ಅದನ್ನು ಕೊಡ್ತೀನಿ ಅಂತ. ಅಲ್ಲಿ ನೋಡಿ ಅವ್ರಿಗೆ ನಗು ಬಂದ್ಬಿಡ್ತು. ಸೊ ಇದತ್ತು ತುಂಬಾ ಫನ್ನಿ ಆಗಿತ್ತು. ಇದು ಕೊಡ್ತಾರ 100 ರೂಪೀಸ್ಗೆ. ಏನಂತ ಕೇಳ್ದೆ ಸಾಮಾನ್ಯ? ಅದೆಷ್ಟಂತಮ್ಮ? 5,000 ಅಂತ. ಅದು ನೀನು ಎಷ್ಟು ರೂಪಾಯಿ ಕೇಳ್ದೆ? ಅಂಗಡಿಯವನೇ ಶಾಕ್ ಆಗ್ಬಿಟ್ಟ. 5,000 ರೂಪಾಯಿ ಗಣೇಶ್ ಅವ್ರು ವಿಡಿಯೋ ಮಾಡ್ತಾ ಇದೀರಿ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಗೊತ್ತಾಗ ಬರ್ತಾನೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡಕ್ಕೆ. ಅಲ್ಲ 5,000 ರೂಪಾಯಿ ಗಣೇಶನ 100 ರೂಪಾಯಿ ಕೇಳಿದ್ರೆ ಅವ್ನಿಗೆ ಅಂಗಡಿಯವ್ರಿಗೆ ನಗು ಬಂದ್ಬಿಡ್ತು. ಇಲ್ಲಿ ಮುಂದೆ ಇರೋದು ಕೊಡ್ತೀನಿ ತಗೊಂಡೋಗಪ್ಪ ಅಂತ. 5 ಟಾಸ್ಕ್ ಕಂಪ್ಲೀಟ್ ಮಾಡ್ಬಿಟ್ಟವನೆ. ಈಗ ನೆಕ್ಸ್ಟ್ 6th ಒನ್. ಆ 4 ಅಂತೂ ತುಂಬ ಕಷ್ಟವಾಗಿರೋದು ಕೊಡ್ತೀನಿ ನೋಡೋಣ. 4th ಒನ್ ಏನು ಅಂತ ಈಗಲೇ 7th ಒನ್ ಏನು ಅಂತ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಟಾಸ್ಕ್ ಬಂದು ಅಂಗಡಿಗೆ ಹೋಗ್ಬಿಟ್ಟು 1 kg ಇಲ್ಲ 1 kg ಶುಗರ್ ತೊಗೊಂಡು ದುಡ್ಡು ಕೊಡದೆ ಬಂದ್ಬಿಡ್ಬೇಕು ಅವನು. ನೋಡೋಣ ಹೆಂಗೆ ಅಲ್ಲ ಇದು ನಮ್ಗೆ ಪರಿಚಯ ಇರೋರು ಅಂಗಡಿ ಇದ್ರು ಕೊಟ್ಬಿಡ್ತಾರೆ ಅವರು. ಹೇಳ ನನಗೂ ಗೊತ್ತಿಲ್ಲಪ್ಪ. ನೀನು ಹೋಗಿ ಆಗಲ್ಲ ಅಂದರೆ ಒಂದು ಚಾಕ್ಲೇಟ್ ತಂದ್ಬಿಡು 50 ರೂಪಾಯಿ ಮತ್ತು ಹೋಗು. ಆ್ಯಂಡ್ ಈ ಡೇಟ್ ಕೂಡ ಒಂದು 50-50 ಅಂತ ಹೇಳ್ಬೋದು. ಯಾಕೆಂದರೆ ಈ ಅಂಗಡಿ ಬಂದು ನಮ್ಮ ಬಿಲ್ಡಿಂಗಲ್ಲೇ ಇರೋದು, ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲೇ ಇರೋದು. ಆ್ಯಂಡ್ ಈ ಅಂಗಡಿಯವ್ರಿಗೆ ನಾವು ಗೊತ್ತು. ಸೊ ಸಾಮಾನ್ಯ ಏನಾದ್ರು ದುಡ್ಡು ಕೊಡದೆ ತೊಗೊಟ್ಟೋದ್ರು ಅವ್ರಿಗೆ ಗೊತ್ತು ಅವ್ರ ಅಪ್ಪ ಅಮ್ಮ ಬಂದು ಕೊಡ್ತಾರೆ ಅಂತ. ಹಾಗಾಗಿ ನಾನು ಈ ಡೇರ್ನ ಅಷ್ಟು ಕನ್ಸಿಡರ್ ಮಾಡಲಿಲ್ಲ. ಯಾಕೆಂದರೆ ನಾವು ಈ ಅಂಗಡಿಯಲ್ಲಿ ನಿಲ್ಲಿಸ್ಬಿಟ್ಟು ಸಾಮಾನ್ಯ ಅದು ನಾವಲ್ಲಿ ನಿಂತ್ಕೊಂಡಿರೋದು ಬೇರೆ, ಅವ್ರು ನೋಡಿಬಿಟ್ರು ನಾವು ಗಾಡೀಲಿ ಬಂದಿರೋದು. ಸೊ ಇಲ್ಲೇ ಇದ್ದಾರೆ ಅವ್ರ ಅಪ್ಪ ಅಮ್ಮ ಕೊಡ್ತಾರೆ ಅನ್ನೋ ಥರ ಆಯಿತು. ನಾವು ಇದನ್ನು ಬೇರೆ ಎಲ್ಲರೂ ನಮ್ಗೆ ಗೊತ್ತಿಲ್ಲದೆ ಇರೋ ಆ ಕಡೆ ಹೋಗಿದ್ವಲ್ಲ ಬೇರೆ ಏರಿಯಾದಲ್ಲಿ, ಅಲ್ಲಿ ನಿಲ್ಲಿಸಿ ಬೇರೆ ಅಂಗಡಿಲಿ ಈಸ್ಕೊಂಡಿದ್ರೆ ಆವಾಗ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ನನಗೆ ಅನ್ನಿಸ್ತು. ನೀವೇನಂತೀರ ಕಮೆಂಟ್ ಮಾಡಿ. ಇದಕ್ಕೆ ನಮ್ಗೆ ಗೊತ್ತಿರೋ ಅಂಗಡಿ ಆಗಿರೋದ್ರಿಂದ ಅವರು ಕೂಡ ಆರಾಮಾಗಿ ಕೊಟ್ಟು ಕಳಿಸ್ತಾರೆ. ಎಷ್ಟು ರೂಪಾಯಿ ಐಟಮ್ ತೊಗೊಂಡ್ರು ಏನು ಕೇಳಲ್ಲ. ಯಾಕಂದರೆ ನೆಕ್ಸ್ಟ್ ಮತ್ತೆ ನಾವು ಅಲ್ಲಿ ಓಡಾಡ್ತೀವಿ. ಸೊ ಕೊಡ್ತಾರೆ ಅನ್ನೋದೊಂದು ಐಡಿಯಾ. ಮೋಸ ಇದು. ನಾನು ಶುಗರು ಹೇಳಿದ್ದೀನಿ, ಅದು ನೀನು ಹೋಗಿ ಅಡ್ಡ ನಿಂತ್ಕೊಂಡಿದ್ದೀನಿ. ನಾನು ಹೇಳಿದ್ದು ಸಾಮಾನ್ಯ ದುಡ್ಡು ಕೊಡದೆ ತರಬೇಕು ಅಂತ. ಇದು ಪರಿಚಯ ಇರೋರು ಅಂಗಡಿ, ನಮ್ಮನೆ ಕೆಳಗಡೆ ಇರೋ ಅಂಗಡಿ, ಅವ್ರು ಕೊಡ್ತಾರೆ. ಸರ್ ಈ ಟಾಸ್ಕ್ ಇಲ್ಲಮ್ಮ, ಇದು ನಾನು ಬೇರೆ ಕೊಡ್ತೀನಿ. ಇಲ್ಲ ಇದು ಯಾಕೆ ನೀನು ನೋಡಿದ್ರು ಅವರು ನಾನು ಬೇರೆ ಕೊಡ್ತೀನಿ. ಇದಿಲ್ಲ 6 ಆಗಿದೆ, ಇನ್ನು 4 ಕೊಡ್ತೀನಿ. ಇದು ನೀನು ಪರಿಚಯ ಇರೋರು ಅಂಗಡಿ, ಆಮೇಲೆ ನೀನು ಹೋಗಿ ನಿಂತ್ಕೊಂಡೆ ಅಲ್ಲಿ. ಸೊ ಮನೆಗೆ ಬಂದಿದ್ದಾಯ್ತು. 5 ಟಾಸ್ಕ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇನ್ನು 5 ಟಾಸ್ಕು ಪೆಂಡಿಂಗ್ ಇದೆ. ಬಿಡ್ತಾ ಇಲ್ಲ ನನ್ನ. ನೆಕ್ಸ್ಟ್ ಟಾಸ್ಕ್ ಹೇಳೋದು ಯೋಚನೆ ಮಾಡೋಕ್ಕೂ ಟೈಮ್ ಕೊಡ್ತಾ ಇಲ್ಲ ಏನು ಹೇಳಬೇಕು ಅಂತ. ಸೊ ಏನು ಟಾಸ್ಕ್ ಹೇಳಬೇಕು ಅಂತ ಯೋಚನೆ ಮಾಡೋಕ್ಕೂ ಬಿಡ್ತಾಯಿಲ್ಲ ಇವನು. ಈಗ ನೆಕ್ಸ್ಟ್ ಹೇಳಿದ್ದೀನಿ ಅಂದರೆ ಬರೀ ಒಂದು ಚಿಕ್ಕ ಚಡ್ಡಿ ಹಾಕ್ಕೊಂಡು ಮೇಲೆ ಹೋಗ್ಬಿಟ್ಟು ಕೊಳಾಯಿಲಿ ತಣ್ಣೀರು ಉಯ್ಕೊಂಬರ್ಬೇಕು ಅಂತ ನೆಕ್ಸ್ಟ್ ಟಾಸ್ಕ್ ಹೇಳಿದ್ದೀನಿ. ಇದು 6ನೇದು. ಶುಗರ್ ಒಂದು ನನಗೇನೋ ಒಪ್ಪಿಗೆ ಆಗಿಲ್ಲ. ಫ್ಯಾಮಿಲಿ ನೀವೆಲ್ಲ ಕಮೆಂಟ್ ಮಾಡಿ ಶುಗರ್ದು ಓಕೆನಾ ಅಂತ. ಯಾಕೆಂದರೆ ಅಂಗಡಿ ಬಂದು ನಾವು ಪರಿಚಯ ಇರೋದು, ನಮ್ಮ ಬಿಲ್ಡಿಂಗಲ್ಲೇ ಇರೋ ಅಂಗಡಿ ಅದು, ನಾವು ರೆಗ್ಯುಲರಾಗಿ ಹೋಗೋರು. ಸೊ ಅವ್ರಿಗೆ ಗೊತ್ತು ದುಡ್ಡು ತೊಗೊಟ್ಟಿದೆ, ತೊಗೊಂಡು ಹೋಗ್ಬಿಟ್ರು, ಬಂದು ಕೊಡ್ತಾವ್ರು ಅವ್ರ ಅಪ್ಪ ಅಮ್ಮ ಅಂದ್ಬಿಟ್ಟು ಕೊಟ್ಟು ಕಳಿಸ್ಬಿಟ್ರು. ಸೊ ಇದು ನನಗೆ ಇದು ಕನ್ಸಿಡರ್ ಇಲ್ಲ ಅಂತ. ಆದರೆ ಇವರು ಇಲ್ಲ ಅಂತ ಹೇಳ್ತಾವ್ರೆ. ನೋಡೋಣ ಇನ್ನೊಂದು ಎಕ್ಸ್ಟ್ರಾ ಏನಾದ್ರು ಕೊಡೋಕ್ಕಾಗತ್ತೆ ಅಂತ ಟ್ರೈ ಮಾಡ್ತೀನಿ. ಇಲ್ಲ ಅದನ್ನು ಕನ್ಸಿಡರ್ ಮಾಡ್ಕೋಬೇಕಂತ ನೀವು ಕಮೆಂಟ್ ಮಾಡಿ. ಸೊ 6ನೇ ಟಾಸ್ಕ್ ಆಲ್ರೆಡಿ ಹೇಳಿದ್ದೀನಿ, ಬಟ್ ಅದನ್ನು ಕೊನೆಯಲ್ಲಿ ಮಾಡ್ತಾನಂತೆ. ಯಾಕೆಂದರೆ ಸ್ನಾನ ಮಾಡಿಸೋ ಟೈಮ್ಗೆ ಹೋಗಿ ಮಾಡ್ಕೊಬರ್ತಾನಂತೆ. ಇನ್ನು 4 ಟಾಸ್ಕ್ ಹೇಳ್ಬೇಕು. ಯೋಚನೆ ಮಾಡ್ತಾಯಿದ್ದೀನಿ 4 ಟಾಸ್ಕ್ ಏನು ಅಂತ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನು 4 ಅಂತೂ ಸಿಕ್ಕಾಪಟ್ಟೆ ಕಷ್ಟ ಇರೋದು ಕೊಡ್ತೀನಿ. ಹಂಗೆ ನೋಡ್ತಾ ಇರಿ. 6ನೇ ಟಾಸ್ಕ್ ಇದಕ್ಕೆ ಏನೇನು ಹಾಕ್ತೀನಿ ನೋಡ್ಬಾ. 6ನೇ ಟಾಸ್ಕ್ಗೆ ರೆಡಿ ಆಗವ್ರೆ. ಬಿಡ್ತಾನೆ ಇಲ್ಲ. ನೈಟ್ 8 ಗಂಟೆವರೆಗೂ ಟೈಮ್ ಆಯ್ತಾ ಕಣೋ ಅಂದ್ರೂ ಕೇಳ್ತಾ ಇಲ್ಲ. ಈಗಲೇ ಕೊಡು ಅಂತ ಯೋಚನೆ ಮಾಡೋಕ್ಕೂ ಟೈಮ್ ಕೊಡ್ತಾ ಇಲ್ಲ. ಯಾಕೆ ಈಗ ಒಂದು ಸ್ಲೈಸು ಟೊಮೊಟೊ ತೊಗೊಂಡಿದ್ದೀನಿ. ಇದಕ್ಕೆ ಏನೇನೋ ಹಾಕಿ ಕೊಡ್ತೀನಿ. ಅದನ್ನು ಒಂಚೂರು ಉಗ್ಗಿದಂಗೆ ತಿನ್ನಬೇಕು. ಆಯಿತಾ? ಏನೇನು ಹಾಕೋದು ಅಂತ ಹೇಳ್ತೀನಿ. ಫಸ್ಟು ಉಪ್ಪಿನಕಾಯಿ. ಅವ್ನಿಗೆ ಎಷ್ಟು ನಗು ಬರ್ತೈತೆ ಅಂದಮೇಲೆ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ. ಉಪ್ಪಿನಕಾಯಿ ಆಮೇಲೆ ಸುಮ್ಮನೆ ಮಾಡ್ಬೇಕು. ಸಾಕ್ಲ ಉಪ್ಪು
ಯಾಕೆ ತಿನ್ಬೇಕು ಯಾಕೆ ಅಷ್ಟೊಂದು ಆಗ್ತಾ ಇದೆಯಾ ಹಂಗಾರೆ ವಾಪಸ್ ತಗೊಬಿಡು ಆಗಲ್ಲ ಔಟ್ ಇಲ್ಲಪ್ಪ ನಮ್ಗೆ ಗೊತ್ತಿಲ್ಲ ನೆಕ್ಸ್ಟ್ ಖಾರದ ಪುಡಿ ಆಯ್ತು ಉಪ್ಪಿಟ್ಟು ಬೇಡ ಹೋಗ್ಲಿ ಅವ್ನು ಹೆಲ್ತ್ ವಿಷಯವಾಗಿ ಆಟಾಡೋದು ಬೇಡ ಓಕೆ ಸ್ವಲ್ಪ ಉಪ್ಪು ತೆಗ್ದಿದ್ದೀನಿ ನೆಕ್ಸ್ಟ್ ಖಾರದ ಪುಡಿ ಚೂರ್ ಗೀರಿಲ್ಲ ಹಂಗಾರೆ ನಾನು ಈಗ ಟಾಸ್ಗೆ ಕೊಡಲ್ಲ ವಾಪಸ್ ತಗೋಬೋದು ನಾನು ಕೊಟ್ಟಿದ್ದೆಲ್ಲ ತಿಂದರೆ ಸರಿ ಸಾಮಾನ್ಯ ಕಸೂರಿ ಮೇಥಿ ಸಾಕೊಂಬಚ್ಚೆ ಎಷ್ಟು ಶುಗರ್ ಹಾಕ್ತೀನಿ ಎಷ್ಟು ನೋಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವನು ಏನ್ಕೊಬಿಟ್ಟವನೆ ಪಾನಿಪುರಿಯಲ್ಲಿ ಟೊಮೊಟೊ ಮಸಾಲ ಕೊಡ್ತಾರಲ್ಲ ಹಂಗ್ ಮಾಡ್ಕೊಡ್ತೀಯಮ್ಮ ಶುಗರ್ ಒಂಚೂರು ಅದರ ಸ್ವೀಟ್ ಇದಕ್ಕೆ ಇನ್ನೇನು ಹಾಕ್ಬೋದು ಹಾಕ್ಬೋದಾ ಒಂದು ಕಾಫಿ ಪುಡಿ ಹಾಕು ಸರಿ ಅವನು ಹೇಳೋ ಕಾಫಿ ಪುಡಿ ಹಾಕ್ತೀನಿ ನಾನಾಗಿ ತಿಂತಿರ್ಲಿಲ್ಲ ನಿಜವಾಗ್ಲೂ ನಾನು ಹಾಕಿದ್ರೆ ತಿಂತಿರ್ಲಿಲ್ಲ ಇದಕ್ಕೆ ಏನೇನು ಹಾಕಿದ್ದೀನಿ ಅಷ್ಟೇ ಸಾಕು ಏನೇನು ಹಾಕಿದ್ದೀನಿ ಅಂದರೆ ಏನೇನ ಉಪ್ಪಿನಕಾಯಿ ಉಪ್ಪು ಆಮೇಲೆ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಸೂರಿ ಮೇಥಿ ಕಾಫಿ ಪೌಡ್ರು ಶುಗರು ಈಗ ತಗೊಳಪ್ಪ ದೇವರು ಓಂ ರೀಂ ರಾಮ್ ಬುಷ್ ವಾಹ ಎತ್ಕೊಳ್ಳಿ ಸರ್ ತಿನ್ನಿ ಸರ್ ಹಾಗೆ ಉಗ್ಗಿಯಂಗಿಲ್ಲ ಉಗರೆ ಚಾಕ್ಲೇಟ್ ಕಟ್ಸ್ಬೇಕು ಉಗ್ಗಿಯಂಗಿಲ್ಲ ಹೇಳಿದಿರಿ ಉಗರು ಚಾಕ್ಲೇಟ್ ಸೋತೆ ಅಂತ ಉಗದ್ರೆ ಚಾಕ್ಲೇಟ್ ಆಗಾಯ್ತಾ ತಿನ್ಬಿಡು ಅವನು ಚೂರು ರಸ ಕೊಡ್ದಿಲ್ಲ ನಾನು ಇದು ಕೊಡಲ್ಲ ಹಾಕ್ಬಿಡ್ಬೇಡ ಸಮಯ ಅವನು ಒಂದೇ ಒಂಚೂರು ತಿಂದಿಲ್ಲ ಇದು ಟಾಸ್ಕ್ ಹೋಯ್ತು ಏನದು ಟೊಮೊಟೊ ತಿಂದಿಲ್ಲ ಅವನು ಒಂಚೂರು ತಿಂದಿಲ್ಲ ಇದು ಯಾವ್ದೋ ನಿಮ್ದು ಟಾಸ್ಕ್ ಉಪ್ಪು ಹಾಕೊಂಡ್ರೆ ಇದು ಸಖತ್ತಾಗಿರೋದು ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಟ್ಬಿಡ್ತಾರೆ ಸೊ ಹೋಗ್ಲಿ ಟ್ರೈ ಮಾಡ್ದ ಪಾಪ ಚಿಕ್ಕವನಾದ್ರೂ ಅದು ಬಾಯಿಗೆ ಹಾಕೊಂಡು ಹೋಗ್ಲಿ ಬಿಡು ಪಾಪ ಕಸೂರಿ ಮೇಥಿ ಅವೆಲ್ಲ ಸ್ವಲ್ಪ ಕಷ್ಟ ಇರುತ್ತೆ ತಿನ್ನಕಸಿದ್ದು ಟಾಸ್ಕ್ ಬಂದು ನಾನೊಂದು ವೇವ್ ಕೊಡ್ತೀನಿ ಅದನ್ನು ಸೀರೆ ಥರ ಯಾರು ಎಲ್ಪ್ ಇಲ್ಲದೆ ಉಟ್ಕೊ ಬರಬೇಕು ಅಂತ ನೀನು ಹೇಳ್ಕೊಟ್ರೆ ನಾನು ಇದು ಕೊಡೋದಲ್ಲ ಆಗ್ಲಿಂದ ಎಷ್ಟೊಂದು ಹಂಗೆ ಕಾಂಪ್ರಮೈಸ್ ಮಾಡಿದ್ದೀರಿ ಹಾಂ ಸರಿ ಮಾಡ್ಕೊ ಇಲ್ಲ ಇದು ಮೋಸ ಉಟ್ಕೊಂಡೋನ್ ಹೆಂಗ ಇದು ಸೀರೆ ತರ ಕಾಣಿಸ್ತಿಲ್ಲ ಯಾರು ಪರವಾಗಿಲ್ಲ ಟ್ರೈ ಮಾಡೋನೆ ಸೀರೆಪ್ಪ ಇದು ಮುಂದೆ ತಿರ್ಗು ಹಿಂದೆ ತಿರ್ಗು ಅಯ್ಯೋ ಎಲ್ಲೆಲ್ಲಿ ಸಿಕ್ಸೋರು ಅದು ಏನೇನು ಉಟ್ಕೊಂಡವನು ಪರವಾಗಿಲ್ಲ ಟ್ರೈ ಮಾಡೋನೆ ಓಕೆ ಆಯಿತು ಏನಂದರೆ ಫುಲ್ ಬಂಡಿಗೆ ಬಂದು ಮೇಲ್ಗಡೆ ಬಂದು ಬಟ್ಟೆ ಹೋಗಿ ಆ ಜಾಗಕ್ಕೆ ಬಂದು ತಣ್ಣೀರು ಇಟ್ಕೊಂಡು ಹೋಗ್ಬೇಕು ಏನಂದರೆ ಚಡ್ಡಿ ಕೂಡ ಹಾಕಿಲ್ಲ ಅದು ನಾನು ವೀಡಿಯೋ ಮಾಡ್ತಾಯಿಲ್ಲ ಇಷ್ಟು ಮಾತ್ರ ವೀಡಿಯೋ ಮಾಡಿದ್ದೀನಿ ಆಫ್ ಮಾತ್ರ ಬಂದಿದೆಯಾ ಬಿಡು ಡೋಂಟ್ ವರಿ ಆಯ್ತಾ ಸಾಕು ಬಿಡಮ್ಮ ಗೆದ್ಬಿಟ್ಟ ಇರೋ ಹೆಂಗಿದೆ ಎಕ್ಸ್ಪೀರಿಯನ್ಸು ಇದು 7th 1 8th 1 ಸಾರಿ ಇನ್ನು 9 10 ಅಷ್ಟೇ ಇರೋದು ನಿಧಾನಕ್ಕೆ ಹೋಗ್ಬೇಕು ಸುಮ್ಮನೆ ಚಾರ್ಬಿಡ್ತೀಯಾ ಎಷ್ಟು ಬುಣ್ಗೆ ಬಿಡು ಅಂತ ಓಡ್ಬಿಟ್ಟು ಹೋಗಿ ಸರ ಮಾಡ್ಕೊಡು ಎಷ್ಟು ಸಾಮಾನ್ಯ ಸತತವಾಗಿ 8 ಟಾಸ್ಕ್ಗಳನ್ನ ವಿಜೇತರಾಗಿ 8 ಟಾಸ್ಕ್ ಅನ್ನೋಕ್ಕೇನಂತಾರೆ 8 ಯುದ್ಧಗಳನ್ನ ವಿಜೇತರಾಗಿ 8 ಸ್ಪರ್ಧೆಗಳನ್ನ ವಿಜೇತರಾಗಿ ಅದು ಅಲ್ವಾ 8 ಟಾಸ್ಕ್ಗಳನ್ನ ವಿಜೇತರಾಗಿ ಈಗ 9ನೇ ಟಾಸ್ಕ್ನ ಲೈಟ್ ಆಫ್ 9ನೇ ಟಾಸ್ಕ್ನ ಪೂರ್ಣಗೊಳಿಸೋಕ್ಕಾಗ್ದೇ ಸೋಲೋದಕ್ಕೆ ಹೋಗ್ತಾ ಇದ್ದಾರೆ ಟಾಸ್ಕ್ ಏನು ಅಂತ ಈಗಲೇ ಹೇಳ್ಬಿಡ್ತೀನಿ ಅವನ ಕೈಲಿ 10 ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ 10 ರೂಪಾಯಿ ಬಂದಿಲ್ಲ 10 ರೂಪಾಯಿ ದುಡ್ಡಲ್ಲಿ ಅವನು ಅಂಗಡಿಲಿ ಏನಾದ್ರು ತೊಗೋಬೇಕು ಚಿಪ್ಸು ಚಾಕ್ಲೇಟು ಬಿಸ್ಕೆಟ್ ಏನಾದರೂ ಸರಿ ಅವನಿಷ್ಟ ಅವ್ನಿಗಿಷ್ಟ ಬಂದಿದ್ದು ತೊಗೊಂಡು ಅದನ್ನು ರೋಡಲ್ಲಿ ಹೋಗೋರ್ಗೆ ಯಾರಿಗಾರು ಒಬ್ರು ಕೊಡ್ಬೇಕದ 10 ರೂಪಾಯಿದು ಈಗ ತೊಗೊಂಡು ಏನಾದರೂ ಸರಿ
ಅಷ್ಟೇ ಈಸಿ ಟಾಸ್ಕ್ ಇದು. ಕೊನೆಯದು 10ನೇದು ತುಂಬ ಕಷ್ಟಕರವಾಗಿರುತ್ತೆ, ಅದನ್ನು ರೋಡಲ್ಲಿ ಹೇಳ್ತೀನಿ ನಡಿ. ತಗೊಂಡವನೇ ಇದು ಯಾವ್ದು ಹ್ಯಾಪಿ 10 ರೂಪಾಯಿದು. ಇದನ್ನ ಈಗ ರೋಡಲ್ಲಿ ಯಾರಿಗಾರು ಕೊಡಬೇಕು. ಯಾರಿಗಾರು ಸರಿ, ಯಾರಿಗಾರು ಕೊಟ್ಕೊ, ನಿನ್ನಿಷ್ಟ, ಯಾರಿಗಾರು ಕೊಟ್ಕೊ. ಬಿಸ್ಕೆಟೇ ಇಸ್ಕೋತಾರೆ ಯಾರಿಗಾದ್ರು, ಯಾರಾದ್ರೂ ಇಸ್ಕೋತಾರೆ ಬಿಸ್ಕೆಟ್ಗೆ. ಎಲ್ಲಿ ಕೊಡ್ತಾನೆ ಗೊತ್ತಿಲ್ಲ. ನೀನು ಹೆಲ್ಪ್ ಮಾಡಂಗಿಲ್ಲ ಇವ್ರು ಕೊಡು ಅಂತ. ಹಾಂ, ನೀನು ಹೆಲ್ಪ್ ಮಾಡಂಗಿಲ್ಲ ಸೋನಿ. ಅವಳಿ ಯಾರ್ದಾರು ಕೊಡ್ಬೋದು ನಿಮ್ಮ ಮಕ್ಳಿಗೆ ಅಂತಲ್ಲ, ನೀವು ಕೊಡೋದಲ್ಲ. ಬಾ, ಇಲ್ಲ ಇಲ್ಲೋಗು, ಅವ್ನು ಇಲ್ಲಿ ಕುಂತ್ಕೊ ಬರ್ಬೇಕು. ಇಲ್ಲಿ ಪಾರ್ಕ್ ಹತ್ರ ಟಾಸ್ಕೋ ವಿನ್ ಆಗ್ಬಿಟ್ಟ. ಅಲ್ಲಿ ಯಾರೋ ತಾತ ಹೋಯ್ತಿದ್ರು, ಅವ್ರು ಕೊಟ್ಬಿಟ್ಟ. ಇವಾಗ ಕುಂಟ್ಕೊಂಡು ಅಲ್ಲಿವರೆಗೂ ಬರಬೇಕು. ಹಾಂ ಹಾಂ, ಇತ್ತು 24ರವರೆಗೂ ಇತ್ತು. ಹೋಗಪ್ಪ, ಕುಂಟ್ಕೊಂಡೇ ಹೋಗ್ಬೇಕು, ಕಾಲು ಬಿಡ್ಬಾರ್ದು. ಬಾ, ಕುಂಟ್ಕೊಂಡು ಬಾ. ಆಗಲ್ಲ ಅಂತ ಹೇಳಿ ಕುಂತ್ಕೊಂಡ ಬಿಸ್ಕೆಟ್ ಈಸಿ ಆಗ್ಬಿಡ್ತು. ಕೊಟ್ಬಿಟ್ಟೆ ಈಸ್ಕೊಡ್ರು ಅವರು. ಬಿಸ್ಕೆಟ್ ಈಸಿ ಮಾಡ್ಕೊಂಬಿಟ್ಟ ಹೆಂಗೋ, ಅಲ್ಲಿ ಯಾರಿಗೋ ಕೊಟ್ಬಿಟ್ಟು. ಕುಂಟು ಅದೇನದು ಕುಂಟ ಇದೆಯಾ, ನಡ್ಕೊ ಬರ್ತಾ ಇದ್ಯಾ? ಅಲ್ಲಿ ನೋಡು, ಇದು ಯಾರು ಕುಂಟದು ಅಂತಾರ? ಇದ ನಡಿ, ನೀ ಅಲ್ಲಿವರೆಗೂ ಕುಂಟ್ಕೊಂಡು ಹೋಗ್ಬೇಕು. ಇದು ಕೊಡಲ್ಲ ನನ್ನ ಮೇಲೆ. ನೋಡಲ್ ಕುಂಟಲ್ಲ ನೋಡೋನು. ನೆಲ್ಲಲ್ಲಿ ನಿಂತ್ಕೊಂಡು 2 ನಿಮಿಷ ಅಲ್ಲಿ ಹೋಗು. ಇವ್ರು ಯಾರೋ ಅಕ್ಕ ಗಾಡಿ ಕಲಿತಾವ್ರಪ್ಪ, ಗುದ್ಗಿದ್ಬಿಟ್ಟವ್ರು. ಜೋಶಲ್ಲಿ ಬಂದ್ಬಿಟ್ಟ ಫಸ್ಟ್. ಈಗ ಆಗಲ್ಲ. ಕುಂಟ್ಲಿ ಅಲ್ಲರಿ, ಇದು ಕುಂಟೋದು ಅಂತಾರ ಇದನ್ನ. ಈಗ ಐಸ್ ಕ್ರೀಮ್ ಕೊಡ್ಸ್ಬಿಟ್ರ ಆಯ್ತು. ಅಲ್ಲ ಅದು ಕುಂಟೋದು ಅಂತಾರ, ಕುಂಟೋದು ಅಂತಾರ ಅದನ್ನ. ಆಯ್ತು ಬಾ. ಐಸ್ ಕ್ರೀಮು ಗೆದ್ದಿರೋದು ಅವನು, ನಾವು ತಿಂತಾ ಇದ್ದೀವಿ. ಅದ್ರಲ್ಲಿ ಏನು ವಿಶೇಷ ಏನು ಪಾಪ, ಇದೊಂದು ಐಸ್ ಕ್ರೀಮ್ಗೋಸ್ಕರ ಬೆಳಗ್ಗೆ ಇಷ್ಟೆಲ್ಲ ಮಾಡ್ದೆ. ನಿಮ್ಮ ಗಾಡಿ ಪೆಟ್ರೋಲ್ ಎಲ್ಲ ವೇಸ್ಟ್ ಮಾಡಿ ಎಲ್ಲದೇನು. ನಾವು 3 ಜನ ತಿಂತಾ ಇದ್ದೀವಿ. ಏನು ವಿಶೇಷ ಇದರಲ್ಲಿ ಏನಿದೆ? ಅವನೊಬ್ಬ ತಿಂದು ನಾವು ಸುಮ್ಮನೆ ಕೂತ್ಕೊಂಡು ನೋಡಿದ್ರೆ ಗೆದ್ಬಿಟ್ಟಿಯಾ ಕೊನೆಗೂ. ವಿನ್ನರ್ ಐಸ್ ಕ್ರೀಮ್ ಡಿನ್ನರ್. ನಿಮ್ಗೆ ಯಾವ್ದು ತುಂಬ ಇಷ್ಟ ಆಯ್ತು ಸೌಮ್ಯ? ಟಾಸ್ಕಲ್ಲಿ ಯಾವುದು ತುಂಬ ಇಷ್ಟ ಆಗಿದ್ದು ನಿನಗೆ? ಹಾಂ, ನೀನು ಮಾಡ್ದಲ್ಲ ಇಷ್ಟು ಬಂದಿದ್ದು, ಒಬ್ಬನೇ ಓಡ್ಕೊ ಬಂದಲ್ಲ ಫಸ್ಟು ಅದು. ಆಮೇಲೆ ಬಸ್ಗೆ ಹೊಡೆದಿದ್ದು. ಹಾಂ, ಆಮೇಲೆ 2 ಆಯಿತು ಅಷ್ಟೇನಾ? ಏನು ನಿನ್ಗೆ ಯಾವ್ದು ಇಷ್ಟ ಆಯ್ತು? ಒಂದು ಟಾಸ್ಕ್ ಮಾಡಿದ್ರಲ್ಲೆಲ್ಲ ನಿನ್ಗೆ ಯಾವ್ದು ಇಷ್ಟ ಆಯ್ತು? ಟಾಸ್ಕ್ ಮಾಡಿದ್ರಲ್ಲೆಲ್ಲ ಹಾಂ, ಐಸ್ ಕ್ರೀಮ್ ಅಲ್ಲ, ಯಾವ ಟಾಸ್ಕ್ ಇಷ್ಟ ಆಯ್ತು ಅಂತ ಅವ್ನು ಮಾಡಿದ್ರಲ್ಲಿ ಯಾವ್ದು ಇಷ್ಟ ಆಯ್ತು ಹೇಳು? ಕಾಲು ಬಿದ್ದಿದ್ದು. ನನ್ಗೆ ಯಾವ್ದು ಇಷ್ಟ ಆಯ್ತು ಅಂದರೆ, ಈಗ ಬಿಸ್ಕೆಟ್ ಕೊಟ್ಟನಲ್ಲ, ಆ ತಾತ ಪಾಪ ಎಷ್ಟು ಖುಷಿಯಿಂದ ಇಸ್ಕೊಂಡ್ರು. ಅದೊಂದು, ಆಮೇಲೆ ಕಾಲು ಬಿದ್ದಿದ್ದು, ಆಮೇಲೆ ಗಣೇಶ ಕೇಳೋದ್ನಲ್ಲ ಅದೊಂದು 100 ರೂಪಾಯಿ ಕೊಡ್ತೀರಾ 500 ರೂಪಾಯಿ ಗಣೇಶನ ಅಂತ, ಅದೊಂದು ಸಖತ್ತಾಗಿತ್ತು. ಸೊ ಫೈನಲಿ ಟಾಸ್ಕ್ ಮುಗಿಸಿ ಸಾಮಾನ್ಯ ವಿಜೇತರಾಗಿ ನನ್ನ ದುಡ್ಡಲ್ಲಿ 3 ಐಸ್ ಕ್ರೀಮ್ ತಗೊಂಡು. ಇವತ್ತಿನ ಟಾಸ್ಕ್ನ ಕೂಡ ಏನು ಮಾಡೋ ಟೈಮ್
ನೋಡಿದ್ರಲ್ಲ ಸಾಮಾನ್ಯ ಟಾಸ್ಕ್ ಅಂತ ಮಾಡ್ದೆ, ಚೆನ್ನಾಗಿ ಮಾಡ್ದೆ ಎಲ್ಲನೂ. ನನಗೆ ಯೋಚನೆ ಗೊತ್ತಲ್ಲ ಏನು ಕೊಡಬೇಕು ಅಂತ. ಯೋಚನೆ ಮಾಡೋಕ್ಕೆ ಟೈಮ್ ಕೊಟ್ಟರೆ ನಾನು ಹೇಳಿದ್ದು ನೈಟ್ 8 ಗಂಟೆವರೆಗೂ ಟೈಮ್ ಇರುತ್ತೆ ಸಾಮಾನ್ಯ ಅಂತ. ಅವ್ನು 3 ಗಂಟೆಗೆ ಮುಗಿಸ್ಬಿಟ್ಟೆ ನಾನು. ಐಸ್ ಕ್ರೀಮ್ನು ತಿಂದು ಮುಗಿಸ್ಬಿಟ್ಟೆ 3 ಗಂಟೆ ಅಷ್ಟೊತ್ತಿಗೆ. ಬಿಡ್ತಾರಿಲ್ಲ ನೆಕ್ಸ್ಟ್ ಹೇಳಮ್ಮ ಅಂತ ಅವ್ನಿಗೆ. ಅಯ್ಯೋ ನನಗೆ ಯೋಚನೆ ಮಾಡೋಕ್ಕೂ ಟೈಮ್ ಕೊಡ್ತಾ ಇಲ್ಲ. ಹೆಂಗಾದ ಕೊನೆಗೆ ಯಪ್ಪ ಏನೋ ಮಾಡಿಸ್ಬಿಟ್ರೆ ಸಾಕು ಅನಿಸ್ಬಿಡ್ತು. ಒಟ್ಟು ಮಾಡ್ದೆ, ತುಂಬ ಡೇರಾಗಿಯೇ ಎಲ್ಲ ಫೇಸ್ ಮಾಡ್ದೆ, ತುಂಬ ಡೇರಾಗಿ. ಸೊ ಇವಾಗ ಹಾಗೆ ವ್ಲಾಗ್ನು ಕೂಡ ಎಂಡ್ ಮಾಡೋಣ ಅಂತ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕೆ ಮಕ್ಳ ಕೈಲಿ ಅದೆಲ್ಲ ಏನು ಬೇಡಿತ್ತು ಅಂತ ಅನಿಸ್ಬೋದು, ಬಟ್ ಜಸ್ಟ್ ಫಾರ್ ಫನ್ ಅಷ್ಟೇ. ಅವನು ಎಂಜಾಯ್ ಮಾಡ್ದೆ, ಸೊ ಅದಕ್ಕೋಸ್ಕರ ಮಾಡಿಸಿದಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ಯಾಮಿಲಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಸಮೀರ್ ಅವರೇ, ಆ್ಯಕ್ಚುಲಿ ಇದು ನಿಮ್ಮ ಇನ್ಸ್ಪಿರೇಷನ್ನೇ ಅಥವಾ ನಿಮ್ಮ ವ್ಲಾಗ್ನ ನೋಡಿ ಸಾಮಾನ್ಯ ತುಂಬ ಹಠ ಮಾಡಿ ವ್ಲಾಗ್ ಮಾಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಕಾನ್ಸೆಪ್ಟಿಗೆ. ಅದು ನೀವು ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ನಿಮ್ಮಷ್ಟೆಲ್ಲ ರೀಚ್ ಮಾಡೋಕ್ಕಾಗಲ್ಲ, ಬಟ್ ಓಕೆ ಥರ ಅಥವಾ ಸಾಮಾನ್ಯ ಕೈಲಿ ಏನು ಮಾಡಿಸ್ಬೋದು ಅದನ್ನು ಮಾಡಿದ್ದೀನಿ. ಸೊ ಮತ್ತೆ ಜೊತೆ ಬರ್ತೀನಿ. ಥ್ಯಾಂಕ್ ಯು ಆಲ್.